ಅಪ್ಲಿಕೇಶನ್ಸ್ ಆಫ್ ಡಿರೈವೇಟಿವ್ಸ್, ಡಿರೈವೇಟಿವ್ ಆಸ್ ಅ ರೇಟ್ ಮೆಷರ್, ಇದರ ಪ್ರಾಬ್ಲಮ್ಸ್ ಈಗ ನೋಡ್ತಾ ಹೋಗೋಣ. ಹಿಂದಿನ ಭಾಗದಲ್ಲಿ ಗಮನಿಸಿದ್ವಿ, ಒಂದು ಕಲ್ಲು ನೀರಿನಲ್ಲಿ ಬೀಳುತ್ತೆ, ವೇವ್ಸ್ ಕ್ರಿಯೇಟ್ ಆಗುತ್ತೆ. ವಾಟ್ ವುಡ್ ಬಿ ದ ಚೇಂಜ್ ಇನ್ ದ ಡಿರೈವೇಟಿವ್, ದಟ್ ಈಸ್ ಚೇಂಜ್ ಇನ್ ದ ರೇಟ್ ಆಫ್ ಏರಿಯಾ ಆಫ್ ಅ ಸರ್ಕಲ್. ಈ ಥರ ಪ್ರಾಬ್ಲಮ್ಸ್ ಹುಡ್ಕೋಬೋದು. ಅದಕ್ಕೆ ಟೆಕ್ಸ್ಟಲ್ಲಿ ಏನಿದೆ ಗಮನಿಸಿ, ಸ್ಟೋನ್ ಈಸ್ ಡ್ರಾಪ್ಡ್ ಇನ್ ಟು ಅ ಕ್ವೈಟ್ ಲೇಕ್ ಆ್ಯಂಡ್ ಅ ವೇವ್ಸ್ ಮೂವ್ ಇನ್ ಅ ಸರ್ಕಲ್ಸ್ ಅಟ್ ಅ ಸ್ಪೀಡ್ ಆಫ್ 4 ಸೆಂಟಿಮೀಟರ್ ಪರ್ ಸೆಕೆಂಡ್. ಅಂದರೆ ಇಲ್ಲಿ ಕೊಟ್ಟಿರೋದನ್ನು ನಮಗೆ ಐಡೆಂಟಿಫೈ ಮಾಡೋಕ್ಕೆ ಬರಬೇಕು. ಇಲ್ಲೇನು ಕೊಟ್ಟರು, ಒಂದು ಸರ್ಕಲ್ ದೊಡ್ಡದಾಗ್ತಾ ಇದೆ ವೇವ್ ಫಾರ್ಮಲ್ಲಿ. ಎಕ್ಸಾಮ್ ಪಾಯಿಂಟಿಂದ ಹೀಗೆ ರಫ್ ಡಯಾಗ್ರಾಮ್ ಹಾಕ್ಕೊಂಡ್ರೆ ಒಳ್ಳೆಯದು. ಇಲ್ಲಿ ಈ ಯೂನಿಟ್ ನೋಡಿದ್ರೆ ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಇದೆ, ಅಂದರೆ ರೇಡಿಯಸ್ ಕೊಟ್ಟಿದ್ದಾರೆ. ಅಂದರೆ ರೇಟ್ ಆಫ್ ಚೇಂಜ್ ಆಫ್ ಇನ್ಕ್ರೀಸ್ ಇನ್ ದ ರೇಡಿಯಸ್ 4 ಸೆಂಟಿಮೀಟರ್ ಪರ್ ಸೆಕೆಂಡ್. ಅಂದರೆ ಆ ರೇಡಿಯಸ್ ಜಾಸ್ತಿ ಆಗಿರೋದು ಕೊಡ್ತಾ ಇದ್ದಾರೆ. ಆದರೆ ಕೇಳ್ತಿರೋದೇನು, ಅಟ್ ದ ಇನ್ಸ್ಟೆಂಟ್ ವೆನ್ ದ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ವೇವ್ ಇಸ್ 10 ಸೆಂಟಿಮೀಟರ್. ರೇಡಿಯಸ್ 10 ಸೆಂಟಿಮೀಟರ್ ಆದಾಗ ಏರಿಯಾ ಯಾವ ರೇಟಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ, ಹೌ ಫಾಸ್ಟ್ ಈಸ್ ದ ಎನ್ಕ್ಲೋಸ್ಡ್ ಏರಿಯಾ ಇನ್ಕ್ರೀಸಿಂಗ್, ಅಂದರೆ ಗಿವನ್ ಅಂತ ಬರೆಯೋಣ. ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ನಮಗೆ ಬೇಕಾಗಿರೋ ಫಾರ್ಮುಲಾ ಏನು, ಏರಿಯಾ ಆಫ್ ಅ ಸರ್ಕಲ್, ಏರಿಯಾ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ಅದನ್ನು ಬರೆದಿಟ್ಕೊಳ್ಳಿ. ಪ್ರಾಬ್ಲಮ್ ಕೊಟ್ಟಿರೋ ಡೇಟಾ ಗಮನಿಸಿ, 4 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂದರೆ ಡಿ ಆರ್ ಬೈ ಡಿ ಟಿ, ರೇಟ್ ಆಫ್ ಚೇಂಜ್ ಆಫ್ ರೇಡಿಯಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಬೇಕಾದರೆ ಎಕ್ಸಾಮ್ ಪಾಯಿಂಟಿಂದ ಇದನ್ನು ಪಕ್ಕದಲ್ಲೇ ಬರೆದಿಟ್ರೆ ಒಳ್ಳೆಯದು. ಡಿ ಆರ್ ಬೈ ಡಿ ಟಿ ಅಂದರೆ ಅಲ್ಲೇ ಬ್ರ್ಯಾಕೆಟ್ನಲ್ಲಿ ನೀವು ಬರೀಬಹುದು, ರೇಟ್ ಆಫ್ ಚೇಂಜ್ ಆಫ್ ರೇಡಿಯಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಈಗ ಬರೆದ್ರೆ 100 ಮಾರ್ಕ್ಸ್ ತೊಗೊಳ್ಳೋದಕ್ಕೆ ಅನುಕೂಲ. ಸಣ್ಣದನ್ನು ಗಮನಿಸಿ, ಕೇಳ್ತಾ ಇರೋದು ನೋಡಿ, ಡಿ ಎ ಬೈ ಡಿ ಟಿ, ಹೌ ಫಾಸ್ಟ್ ಈಸ್ ದ ಎನ್ಕ್ಲೋಸ್ಡ್ ಏರಿಯಾ ಇನ್ಕ್ರೀಸಿಂಗ್. ಇದನ್ನು ನಾವು ಮ್ಯಾಥ್ಸಲ್ಲಿ ಹೆಂಗೆ ಬರೀಬೇಕು, ಡಿ ಎ ಬೈ ಡಿ ಟಿ ಏರಿಯಾ ವಿತ್ ರೆಸ್ಪೆಕ್ಟ್ ಟು ಟೈಮ್, ರೈಟ್. ಅದು ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಗಿರೋದ್ರಿಂದ ಡಿ ಎ ಬೈ ಡಿ ಟಿ ಅಂತ ಬರಿತಾ ಇದ್ದೀವಿ. ಅದು ಕೂಡ ಯಾವ ಇನ್ಸ್ಟೆಂಟಲ್ಲಿ, ಅಟ್ ದ ಇನ್ಸ್ಟೆಂಟ್ ವೆನ್ ದ ರೇಡಿಯಸ್ ಇಸ್ 10 ಸೆಂಟಿಮೀಟರ್ ಅಂತ ಪ್ರಾಬ್ಲಮಲ್ಲಿದೆ. ಸೊ ಆರ್ ಈಕ್ವಲ್ ಟು 10 ಅಂತ ಬರಿತೀವಿ. ಡಿ ಎ ಬೈ ಡಿ ಟಿ ಅಟ್ ಆರ್ ಈಕ್ವಲ್ ಟು 10 ಏನು, ಇದು ಕ್ವಶನ್. ಪ್ರಶ್ನೆ ಅರ್ಥ ಆಗಿದ್ದಿದ್ರೆ ಈಗ ಸೊಲ್ಯೂಷನ್ ಬರೀಬಹುದು. ಸೊಲ್ಯೂಷನ್ ತುಂಬ ಸುಲಭ. ಏರಿಯಾ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಫಾರ್ಮುಲಾ ಇಟ್ಕೋತೀವಿ. ಪೈ ಅಂದರೆ ಕಾನ್ಸ್ಟೆಂಟ್, ಕಾನ್ಸ್ಟೆಂಟ್ ಯಾವತ್ತೂ ಡಿಫ್ರೆನ್ಷಿಯೇಟ್ ಮಾಡಲ್ಲ, ಹಾಗೆ ಇಟ್ಕೊಂಡಿರ್ತೀವಿ. ಡಿ ಎ ಬೈ ಡಿ ಟಿ ಇದು ಅವ್ರು ಕೇಳ್ತಾ ಇರೋದು. ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಪೈ ಹಾಗೆ ಬಿದ್ದಿರುತ್ತೆ. ಆರ್ ಸ್ಕ್ವೇರ್ ಡಿಫ್ರೆನ್ಷಿಯೇಟ್ ಮಾಡೋಣ, ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ತಿದ್ದೀವಿ, ಗಮನದಲ್ಲಿರಲಿ. ವಿತ್ ರೆಸ್ಪೆಕ್ಟ್ ಟು ಆರ್ ಮಾಡ್ತಾ ಇಲ್ಲ, ವಿತ್ ರೆಸ್ಪೆಕ್ಟ್ ಟು ಟಿ ಆಗಿರೋದ್ರಿಂದ 2r ಅಂತ ಬರೀತೀನಿ. ಆಮೇಲೆ ಚೈನ್ ರೂಲ್ ಅಪ್ಲೈ ಮಾಡಿದ್ರೆ ಆ ರೇಡಿಯಸ್ ಕೂಡ ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಡಿ ಆರ್ ಬೈ ಡಿ ಟಿ ಅಂತ ಪಕ್ಕದಲ್ಲಿ ಬರಿಬೇಕಾಗಿ ಬರುತ್ತೆ. ಇದನ್ನೇ ಏನಾದರೂ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ ಮಾಡಿದ್ದಿದ್ರೆ ಡಿ ಆರ್ ಬೈ ಡಿ ಆರ್ ಅಂತ ಬರ್ತಾಯಿತ್ತು. ಡಿ ಆರ್ ಬೈ ಡಿ ಆರ್ ಬರೆದ್ರೆ ಕ್ಯಾನ್ಸಲ್ ಆಗಿಬಿಡ್ತಾಯಿತ್ತು. ಆದರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಆಗಿರೋದ್ರಿಂದ ಡಿ ಆರ್ ಬೈ ಡಿ ಟಿ ಅಂತ ಪಕ್ಕದಲ್ಲಿ ಬರೀಲೇಬೇಕು, ಮರಿಬೇಡಿ. ಈಗ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ಕೇಳ್ತಿರೋದು ಡಿ ಎ ಬೈ ಡಿ ಟಿ ಅಟ್ ಆರ್ ಈಕ್ವಲ್ ಟು 10. ಆರ್ ಎಚ್ ಎಸ್ ಏನಾಯಿತು, ಡಿ ಆರ್ ಬೈ ಡಿ ಟಿ ಅಟ್ ಆರ್ ಈಕ್ವಲ್ ಟು 10, ಎರಡೂ ಕಡೆ ಹಾಗೆ ಬರೀಬೇಕು. ಎಕ್ಸಾಮ್ ಪಾಯಿಂಟಿಂದ ಈ ಎಲ್ಲ ಸ್ಟೆಪ್ ತೋರಿಸಿದ್ರೆ ಭಾಳ ಒಳ್ಳೆಯದು. ಸೊ ಡಿ ಎ ಬೈ ಡಿ ಟಿ ಈಗ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎಲ್ ಎಚ್ ಎಸ್ ಗೊತ್ತಿಲ್ಲ, ಆದರೆ ಆರ್ ಎಚ್ ಎಸ್ ಅಲ್ಲಿ ರೇಡಿಯಸ್ ಜಾಗದಲ್ಲಿ 10 ಬರಿಬೋದು, ಅಟ್ ದ ಇನ್ಸ್ಟೆಂಟ್ ವೆನ್ ದ ರೇಡಿಯಸ್ ಇಸ್ 10. ಹಾಗೆ ಡಿ ಆರ್ ಬೈ ಡಿ ಟಿ ಅಟ್ ಆರ್ ಈಕ್ವಲ್ ಟು 10 ಈಸ್ ಗಿವನ್ ಅಲ್ವಾ, ಅದು 4 ಸೆಂಟಿಮೀಟರ್ ಪರ್ ಸೆಕೆಂಡ್. ಸೊ ಇಲ್ಲಿ 4 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಅದು ಎಲ್ಲ ಇನ್ಸ್ಟೆಂಟಲ್ಲೂ ಒಂದೇ ಇರುತ್ತೆ. ಸೊ ಆರ್ ಈಕ್ವಲ್ ಟು 10 ಇದ್ದಾಗಲೂ ಹಾಗೆ 4 ಸೆಂಟಿಮೀಟರ್ ಪರ್ ಸೆಕೆಂಡ್ ಇದೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಹೀಗೆ ನಮಗೆ ಮುಂದಿನ ಒಂದು ಸ್ಟೆಪ್ ಸಿಗುತ್ತೆ, 80 ಪೈ. ಇದಕ್ಕೆ ನಾವು ಒಂದು ಬಾಕ್ಸ್ ಹಾಕೋಣ, ಮತ್ತಿದು 80 ಪೈ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಈ ಯೂನಿಟ್ ಬರೆಯೋದಕ್ಕೆ ಮರಿಬೇಡಿ. ಲಾಸ್ಟ್ ಸ್ಟೆಪ್ ನಾನು ಈ ಬಾಕ್ಸ್ ಒಳಗಡೆ ಯೂನಿಟ್ ಬರೆದಿಲ್ಲ, ನೀವು ಎಕ್ಸಾಮಲ್ಲಿ ಬರೀರಿ, ಅಥವಾ ಈ ಒಂದು ಲೈನ್ ನೀವು ಬರೀಬಹುದು. ದ ಎನ್ಕ್ಲೋಸ್ಡ್ ಏರಿಯಾ ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 80 pi centimeter square per second when the radius is 10 centimeter. ಸೊ ಈ ಒಂದು ಪ್ರಾಬ್ಲಮ್ ಹೀಗೆ ತೋರಿಸಿದ್ದೀನಿ. ಇನ್ನು ಬಹುತೇಕ ಹೋಮ್ವರ್ಕ್ ಇದೆ, ಆದರೆ
ಇಲ್ಲಿ ಅದನ್ನು ಪ್ರೆಸೆಂಟ್ ಮಾಡ್ತಿದ್ದೀನಿ ತಮ್ಮ ರೆಫರೆನ್ಸ್ಗೋಸ್ಕರ. ಎರಡನೇ ಪ್ರಶ್ನೆ ಕೂಡ ಅದೇ ರೀತಿ ಇದೆ. ಸ್ಟೋನ್ ಇಸ್ ಡ್ರಾಪ್ಡ್ ಇನ್ ಟು ಅ ಕ್ವೈಟ್ ಲೇಕ್, ವೇವ್ಸ್ ಮೂವ್ ಇನ್ ಅ ಸರ್ಕಲ್ಸ್ ಅಟ್ ದ ಸ್ಪೀಡ್ ಆಫ್ 5 centimeters per second. ಅಂದರೆ ಈಗ ಡಿ ಆರ್ ಬೈ ಡಿ ಟಿ ಏನು ಬರೀಬೇಕು, 5 cm/s. ಇಷ್ಟೇ ಚೇಂಜ್ ಆಗಿರೋದು. ಏರಿಯಾ ಪೈ ಆರ್ ಸ್ಕ್ವೇರ್ ಇರುತ್ತೆ. ಡಿ ಎ ಬೈ ಡಿ ಟಿ ಅವ್ರು ಕೇಳ್ತಿದ್ದಾರೆ. ಇವಾಗ ರೇಡಿಯಸ್ 8 cm ಇದ್ದಾಗ ಏನು ಅಂತ ಕೇಳಿದ್ದಾರೆ. ನಂಬರ್ ಚೇಂಜ್ ಆಗಿ ಬಂದಿದೆ ಅಷ್ಟೇ. ಅದೇ ಕಾನ್ಸೆಪ್ಟ್ ಇರೋದ್ರಿಂದ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. 2πr dr by dt ಬರುತ್ತೆ. ಆರ್ ಜಾಗದಲ್ಲಿ 8 ಬರಿತೀವಿ, ಡಿ ಆರ್ ಬೈ ಡಿ ಟಿ ಜಾಗದಲ್ಲಿ 5 ಬರಿತೀವಿ. ಉತ್ತರ ರೆಡಿ ಇದೆ. ಇದು ಕೂಡ 80π cm/s ಬರ್ತಾ ಇದೆ. ಇದೇ ಒಂದು ನಿಟ್ಟಿನಲ್ಲಿ ಇನ್ನೊಂದು ಪ್ರಶ್ನೆ ನೋಡೋಣ. ಇದು ಕೂಡ ಹಾಗೆ ಇದೆ. ರೇಡಿಯಸ್ ಆಫ್ ಅ ಸರ್ಕಲ್ ಈಸ್ ಇನ್ಕ್ರೀಸಿಂಗ್ ಯೂನಿಫಾರ್ಮ್ಲಿ ಅಟ್ ದ ರೇಟ್ ಆಫ್ 3 cm/s. ಅಂದರೆ ಗಮನಿಸಿ, ಪ್ರಾಬ್ಲಮ್ ಓದಿದಾಗ 3 cm/s ಈ ಯೂನಿಟ್ ನೋಡಿದ ತಕ್ಷಣ ನಮಗೆ ಐಡಿಯಾ ಬರಬೇಕು. ಇದು ಡಿ ಆರ್ ಬೈ ಡಿ ಟಿ. ನೋಡಿ, ಏರಿಯಾ ಆದರೆ cm² ಬರುತ್ತೆ. ರೇಡಿಯಸ್ ಆಗಿರೋದ್ರಿಂದ cm/s ಇರಲೇಬೇಕು. ಹೀಗೆ ನಮಗೆ ಐಡೆಂಟಿಫೈ ಮಾಡೋಕ್ಕೆ ಬರಬೇಕು. ಫೈನ್ ದ ರೇಟ್ ಅಟ್ ವಿಚ್ ದ ಏರಿಯಾ ಆಫ್ ದ ಸರ್ಕಲ್ ಈಸ್ ಇನ್ಕ್ರೀಸಿಂಗ್. ಡಿ ಎ ಬೈ ಡಿ ಟಿ ಅಟ್ ಆರ್ ಈಕ್ವಲ್ ಟು 10 ಏನು? ಹೀಗೆ ಪ್ರಾಬ್ಲಮ್ ಓದಿದಾಗ ಬರೆಯೋಕ್ಕೆ ಬಂದರೆ 50% ಕೆಲಸ ಆಗೋಯ್ತು. ಏರಿಯಾ ಇಸ್ ಪೈ ಆರ್ ಸ್ಕ್ವೇರ್, ಡಿ ಆರ್ ಬೈ ಡಿ ಟಿ ಇಸ್ 3 cm/s. ಸೊಲ್ಯೂಷನ್ ಬೇಕು ಅಂದರೆ ಡಿ ಎ ಬೈ ಡಿ ಟಿ ಬರೀತೀವಿ, 2πr ಡಿ ಆರ್ ಬೈ ಡಿ ಟಿ. 2πr ಇಲ್ಲಿ ನಮಗೆ ಡಿ ಆರ್ ಬೈ ಡಿ ಟಿ 3 ಅಂತ ಗೊತ್ತಿದೆ. ಮುಂದಿನ ಸ್ಟೆಪ್ ಹೋಗ್ತೀವಿ. 6πr ಅಂತ ಬರಿತೀವಿ. ಇದು ಡಿ ಎ ಬೈ ಡಿ ಟಿ 6π × 10. ಏನು ವಿಶೇಷ ಏನಿಲ್ಲ. ಮೊದಲಾದರೂ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಅಥವಾ ಕೊನೆಯಲ್ಲಿ ಈ ಥರನೂ ಬರೀಬಹುದು. 60π cm²/s. ಇವೆಲ್ಲ ಒಂದೇ ರೀತಿ ಇರೋ ಪ್ರಶ್ನೆಗಳು. ಎಲ್ಲದನ್ನು ನಾನು ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಸರ್ತಿ ಇದು ಎಕ್ಸಾಮ್ ಬಂದಿತ್ತು ಕೂಡ. ಸ್ವಲ್ಪ ಚೇಂಜ್ ಮಾಡಿ ಹೀಗೆ ಕೊಡ್ಬೋದು. ಸರ್ಕ್ಯುಲರ್ ಡಿಸ್ಕ್ ಆಫ್ ರೇಡಿಯಸ್ 3 cm is being heated due to expansion. Radius increases at the rate of 0.05 cm/s. Here it is very clearly given, dr by dt. So identifying the rate of change in r is very easy. dr by dt 0.05 cm/s. If you carefully observe the unit, that is sufficient to identify dr by dt. Find the rate at which the area is increasing. So what is to be found? dA by dt at r equal to 3.2. So differentiate the area. dA by dt is 2πr dr by dt. Using chain rule, should write dr by dt also. dA by dt at r equal to 3.2. 2π into r. In place of r, substitute 3.2 and dr by dt is given 0.05. Calculate 0.320 pi cm²/s. You can keep pi as it is, or you can substitute the value of pi also, but show both the answers in the final exam. Similar concept, but this time find the rate of change of the area of a circle per second with respect to radius. See, with per second with respect to radius anta keltidare. With respect to radius ಆಗಿರೋದ್ರಿಂದ ಡಿ ಎ ಬೈ ಡಿ ಆರ್ ಕೇಳ್ತಿರೋದು. ಗಮನದಲ್ಲಿ ಸ್ವಲ್ಪ ಬದಲಾವಣೆ ಇದೆ. ಅಂದರೆ ಸೊಲ್ಯೂಷನ್ ಏನಾಗುತ್ತೆ, ಪೈ ಆರ್ ಸ್ಕ್ವೇರ್ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಆದರೆ ವಿತ್ ರೆಸ್ಪೆಕ್ಟ್ ಟು ಟಿ ಅಲ್ಲ, ವಿತ್ ರೆಸ್ಪೆಕ್ಟ್ ಟು ಆರ್. ಅಂದರೆ ಡಿ ಎ ಬೈ ಡಿ ಆರ್ ಬರಿಬೇಕು. ಆವಾಗ ಇದು 2πr ಡಿ ಆರ್ ಬೈ ಡಿ ಆರ್ ಆಗುತ್ತೆ. ಡಿ ಆರ್ ಬೈ ಡಿ ಆರ್ ಕ್ಯಾನ್ಸಲ್ ಆಗಿದೆ, ಅದಕ್ಕೆ ಇಲ್ಲಿ ಏನೂ ಬರೆದಿಲ್ಲ. ಸೊ 2πr ಅಷ್ಟೇ ಇದೆ. ಆರ್ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. ಆರ್ ಜಾಗದಲ್ಲಿ 5 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಫೈನಲ್ ಆನ್ಸರ್ ಇಸ್ 10π cm²/s. ಬೇರೆ ಕ್ವಶನ್ಗಿಂತ ಇಲ್ಲಿ ಸಣ್ಣ ಬದಲಾವಣೆ ಏನಿದೆ, ಡಿ ಎ ಬೈ ಡಿ ಆರ್. ಪ್ರಾಬ್ಲಮ್ ಓದ್ದಾಗ ಗೊತ್ತಾಗುತ್ತೆ ನೋಡಿ, ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ರೇಡಿಯಸ್ ವೆರಿ ಕ್ಲಿಯರ್ಲಿ ಗಿವನ್. ಸೊ ಇದನ್ನು ಓದ್ಕೊಳ್ಳಿ. ಅಕಾರ್ಡಿಂಗ್ಲಿ ಯು ಕ್ಯಾನ್ ಆನ್ಸರ್ ಇನ್ ದ ಫೈನಲ್ ಎಕ್ಸಾಮ್. Question number 6 is the same concept. Find the area of change, rate of change of the area of a circle with respect to radius. dA by dr ಕೇಳ್ತಿದ್ದಾರೆ.
ಆರ್ನ ಬೆಲೆ 3 ಮತ್ತು 4 ಇದ್ದಾಗ ಬೇರೆ ಬೇರೆ ಕೇಸ್ ತೋರಿಸ್ತಾ ಇದ್ದಾರೆ. ಪೈ ಆರ್ ಸ್ಕ್ವೇರ್ ಫಾರ್ಮುಲಾ 2πr dr/dr. ಸೊ dr/dr ಕ್ಯಾನ್ಸಲ್ ಆಗಿರೋದ್ರಿಂದ ಬರೆದಿಲ್ಲ. ಪೈ ಅನ್ನೋದು ಕಾನ್ಸ್ಟೆಂಟ್, ಅದರ ಪಾಡಿಗೆ ಅದು ಹಾಗೆ ಇದೆ. ಆರ್ ಸ್ಕ್ವೇರ್ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಿದ್ವಿ. ಆರ್ ಸ್ಕ್ವೇರ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2r ಆಗಬೇಕು, ಅದಿಲ್ಲಿ ಬರೆದಿಟ್ಟಿರೋದು. ಆರ್ ಜಾಗದಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಗ ಅದು 6π ಅಂತ ಬರುತ್ತೆ. ಹೀಗೆ ನಮಗೆ 6π ಅಂತ ಆನ್ಸರ್ ಬಂತು. ಇಲ್ಲಿ ಯೂನಿಟ್ ಗಮನಿಸಿ, ಇಲ್ಲಿ ಯೂನಿಟ್ ಏನಾಗುತ್ತೆ ಗೊತ್ತಾ, ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಬರೆಯೋಕ್ಕಾಗಲ್ಲ. ನೋಡಿ ಇಲ್ಲಿ dA/dr, ಏರಿಯಾ ಏನಾಯಿತು ಸೆಂಟಿಮೀಟರ್ ಸ್ಕ್ವೇರ್, ರೇಡಿಯಸ್ ಏನಾಗುತ್ತೆ ಸೆಂಟಿಮೀಟರ್. ಯೂನಿಟ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೆಂಟಿಮೀಟರ್ ಸ್ಕ್ವೇರ್ ಬೈ ಸೆಂಟಿಮೀಟರ್, 1 ಸೆಂಟಿಮೀಟರ್ ಕ್ಯಾನ್ಸಲ್ ಆಯಿತು. ಹಾಗಾದರೆ ಫೈನಲ್ ಆನ್ಸರ್ ಈಸ್ 6π ಸೆಂಟಿಮೀಟರ್. ಸಿ ಇ ಟಿಲೂ ಇದು ಬರಬಹುದು ಅಥವಾ ಫೈನಲ್ ಎಕ್ಸಾಮಲ್ಲಿ ಬಂದಾಗ ಈ ಯೂನಿಟ್ ಸರಿಯಾಗಿ ಗಮನಿಸಿ, 6π ಸೆಂಟಿಮೀಟರ್. ಎರಡನೇ ಭಾಗ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೋಬೋದು, ಅದು 8π ಸೆಂಟಿಮೀಟರ್ ಬಂದಿರುತ್ತೆ. ಈಗ ಸ್ವಲ್ಪ ಬೇರೆ ಥರದ ಪ್ರಾಬ್ಲಮ್ಗೆ ಹೋಗೋಣ. ಈ ಥರದ ಪ್ರಾಬ್ಲಮ್ ಸಾಕಷ್ಟು ನೋಡಿದ್ವಿ. ಆದರೆ ಇಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಕೇಳಿದ್ದಾರೆ. 7th ಕ್ವಶನ್, ರೇಡಿಯಸ್ ಆಫ್ ಅ ಸರ್ಕಲ್ ಈಸ್ ಇನ್ಕ್ರೀಸಿಂಗ್ 0.7 ಸೆಂಟಿಮೀಟರ್ ಪರ್ ಸೆಕೆಂಡ್. ಅಂದರೆ dr/dt given. What is the rate of increase of its circumference? dc/dt. ಸರ್ಕಂಫರೆನ್ಸ್ ಅಂದರೆ 2πr. ಇಲ್ಲಿ ಏರಿಯಾ ಕೇಳಿಲ್ಲ, ಅದಕ್ಕೆ ಸರ್ಕಂಫರೆನ್ಸ್ ಫಾರ್ಮುಲಾ ಬರೆದಿಟ್ಕೊಂಡಿದ್ದೀವಿ. c = 2πr dc/dt is 2π dr/dt. ನೋಡಿ ಇಲ್ಲಿ ಬರೀ ರೇಡಿಯಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ, ಅದಕ್ಕೆ dr/dt ಬರೆದಿಟ್ಟಿದ್ದೀವಿ. dr/dt ಜಾಗದಲ್ಲಿ 0.7, dc/dt ಕ್ಯಾಲ್ಕುಲೇಟ್ ಮಾಡಿದಾಗ 1.4π ಸೆಂಟಿಮೀಟರ್ ಪರ್ ಸೆಕೆಂಡ್. ಮತ್ತೆ ನಿಮಗೆ ಯೂನಿಟ್ ಕನ್ಫ್ಯೂಷನ್ ಆಗ್ಬೋದು, ಹೆಂಗೆ ಬಂತು ಸಾರ್ ಅಂತ ಕೇಳ್ಬೋದು. ಗಮನಿಸಿ, ನೀವು ಏನು ಬರೆದಿದ್ದೀರಾ, dc/dt ಸರ್ಕ್ಯುಂಫರೆನ್ಸ್ ಅಂದರೆ ಸೆಂಟಿಮೀಟರ್, ಟೈಮ್ ಅಂದರೆ ಸೆಕೆಂಡ್. ಆದ್ದರಿಂದ ಸೆಂಟಿಮೀಟರ್ ಪರ್ ಸೆಕೆಂಡ್ ಫೈನಲ್ ಯೂನಿಟ್ ಆಗಿರಬೇಕು. ನಾವು ಬರೆದಿರೋದ್ರಲ್ಲೇ ಆನ್ಸರ್ ಅಡ್ಕೊಂಡಿರುತ್ತೆ, ಸ್ವಲ್ಪ ಗಮನಿಸಿದ್ರೆ ಉತ್ತರ ಕಾಣಿಸ್ಕೊಳ್ಳುತ್ತೆ. ಕ್ವಶನ್ ನಂಬರ್ 8 ನೋಡಿ, ಇದು ಸ್ವಲ್ಪ ಚೇಂಜ್ ಇದೆ. ಟೋಟಲ್ ಕಾಸ್ಟ್ ಈಸ್ ಗಿವನ್. ಆದರೆ ಇದೊಂದು ಫಾರ್ಮುಲಾ ಥರ ಕೊಟ್ಟಿದ್ದಾರೆ, ಇನ್ ರುಪೀಸ್ ಅಸೋಸಿಯೇಟೆಡ್ ವಿತ್ ದ ಪ್ರೊಡಕ್ಷನ್ ಆಫ್ ಎಕ್ಸ್ ಯೂನಿಟ್ಸ್ ಆಫ್ ಅನ್ ಐಟಮ್. ಸೊ ಸಿ ಆಫ್ ಎಕ್ಸ್ ಅಂತ ಒಂದು ಫಂಕ್ಷನ್ ರೀತಿಯಲ್ಲಿ ಕೊಟ್ಟಿದ್ದಾರೆ. ಇಷ್ಟು ಉದ್ದ ಒಂದು ಫಾರ್ಮುಲಾ ಇದೆ. ಫೈಂಡ್ ದ ಮಾರ್ಜಿನಲ್ ಕಾಸ್ಟ್ ವೆನ್ 17 ಯೂನಿಟ್ಸ್ ಆರ್ ಪ್ರೊಡ್ಯೂಸ್ಡ್. ಇಲ್ಲಿ ಮಾರ್ಜಿನಲ್ ಕಾಸ್ಟ್ ಅನ್ನೋದನ್ನು dc/dx ಅಂತ ನಾವು ಬರ್ಕೊಳ್ಳೋಣ. at x = 17 ಏನು, ಇದು ಅವ್ರು ಕೇಳ್ತಾ ಇರೋ ಕ್ವಶನ್. ಸೊ dc/dx ಬೇಕು ಅಂದರೆ ಇದೇನು ಮಹಾ ಪ್ರಶ್ನೆ ಅಲ್ವೇ ಇಲ್ಲ. c ಆಫ್ ಎಕ್ಸ್ ಬರ್ಕೋತೀವಿ, ಡಿಫ್ರೆನ್ಷಿಯೇಟ್ ಮಾಡ್ತೀವಿ dc/dx. ಕಾನ್ಸ್ಟೆಂಟ್ ಎಲ್ಲ ಹಾಗೆ ಇರುತ್ತೆ. x³ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 3x², x² ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x, 15x ಡಿಫ್ರೆನ್ಷಿಯೇಟ್ ಮಾಡಿದ್ರೆ x ಹೊರಟೋಯ್ತು, ಆ ಜಾಗದಲ್ಲಿ 1 ಇರುತ್ತೆ. ಕಾನ್ಸ್ಟೆಂಟ್ 4000 ಡಿಫ್ರೆನ್ಷಿಯೇಟ್ ಮಾಡಿದಾಗ 0, ಅದಕ್ಕೆ ಬರೆದಿಲ್ಲ. ಈಗ ನೆಕ್ಸ್ಟ್ ಸ್ಟೆಪ್, ಎಕ್ಸ್ ಜಾಗದಲ್ಲಿ 17 ಸಬ್ಸ್ಟಿಟ್ಯೂಟ್ ಮಾಡೋದು, ಕ್ಯಾಲ್ಕುಲೇಟ್ ಮಾಡೋದು ಅಷ್ಟೇ. ಇಲ್ಲಿ ನಾನು ಅರ್ಥ ಆಗಲಿ ಅಂತ ಉದ್ದಕ್ಕೆ ಬರ್ಕೊಂಡು ಹೋಗಿದ್ದೀನಿ, ಅವಶ್ಯಕತೆ ಇಲ್ಲ. ಎಕ್ಸ್ ಜಾಗದಲ್ಲಿ 17 ಅಂತ ಬರೆದ್ಬಿಡಿ, ಕ್ಯಾಲ್ಕುಲೇಟರ್ ಬಳಸಿ. ಎಕ್ಸಾಮ್ ಹಾಲಲ್ಲಿ ಕ್ಯಾಲ್ಕುಲೇಟರ್ ಅಲೋಡ್. ಎಕ್ಸಾಮ್ ದೃಷ್ಟಿಯಿಂದ ಆ ಸಮಯದಲ್ಲಿ ಕ್ಯಾಲ್ಕುಲೇಟರ್ ಬಳಸಿಬಿಡಿ, ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಉತ್ತರಗಳನ್ನು ಬರ್ಕೊಂಡು ಬನ್ನಿ. ಫೈನಲ್ ಆನ್ಸರ್, ನೀವು ಎಕ್ಸ್ ಜಾಗದಲ್ಲಿ 17 ಹಾಕಿದಾಗ 20.967 ಅಂತ ಬರ್ತಾ ಇದೆ. ಇದು ರುಪೀಸಲ್ಲಿದೆ, ಯಾಕೆಂದರೆ ಅವರೇ ಹೇಳ್ತಿದ್ದಾರೆ ದ ಟೋಟಲ್ ಕಾಸ್ಟ್ ಇನ್ ರುಪೀಸ್. ಸೊ dc/dx ಪರ್ ಯೂನಿಟ್ ಅಂತ ಇದ್ದಾಗಲೂ ಅದು ರುಪೀಸಲ್ಲಿ ಬಂದಿರುತ್ತೆ, 20.967 ರುಪೀಸ್. ಹೀಗೆ ಬೇರೆ ಒಂದು ಸಂದರ್ಭದಲ್ಲೂ ಕೂಡ ನಾವು ಡಿರೈವೇಟಿವ್ ಬಳಸೋದು ಹೇಗೆ ಅಂತ ಕಲ್ತ್ವಿ. ಇದೇ ಥರದ ಕ್ವಶನ್ ಒಂದು 2-3 ಇದೆ. 0.005x³ - 0.02x², ಹೀಗೆಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲಿಯೂ ಕೂಡ ಆ ಈಕ್ವೇಷನ್ ನಾವು ಬರ್ಕೊಂಡಿರ್ತೀವಿ, dc/dx ಬರಿತೀವಿ. ಹಿಂದಿನ ಪ್ರಾಬ್ಲಮ್ ಇದ್ದಾಗೆ ಇರೋದ್ರಿಂದ ಮತ್ತೆ ವಿಶೇಷ ಇದಕ್ಕೆ ಹೇಳಕ್ಕೆ ಹೋಗಲ್ಲ. ಎಕ್ಸ್ ಜಾಗದಲ್ಲಿ 3 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. 30.015
ರುಪೀಸ್. ಅದನ್ನು ಬೇಕಾದರೆ ಕೊನೆಯಲ್ಲಿ ಬರೆದಿಡಬಹುದು. ಆ ಯೂನಿಟ್ ಬರೆಯೋದು ಬಹಳ ಮಹತ್ವದ್ದು. ಇದೇ ರೀತಿಯ ಇನ್ನೂ ಒಂದು ಕ್ವಶನ್ ಇದೆ, ಕ್ವಶನ್ ನಂಬರ್ 10. ಸುಮ್ಮನೆ ಒಂದು ಈಕ್ವೇಷನ್ ಕೊಟ್ಟಿರ್ತಾರೆ, ಅಟ್ ಎಕ್ಸ್ ಈಕ್ವಲ್ ಟು 7 ವಾಟ್ ಇಸ್ ಡಿ ಆರ್ ಬೈ ಡಿ ಎಕ್ಸ್ ಅಂತ ಬರೆದ್ರೆ ಆಯಿತು ಅಷ್ಟೆ. ಸೊ ಡಿಫ್ರೆನ್ಷಿಯೇಟ್ ದ ಈಕ್ವೇಷನ್. ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x, ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1, ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0. ಸೊ ಅದಕ್ಕೋಸ್ಕರ ಹೀಗೆ ಕಾಣಿಸ್ತಾ ಇದೆ. ಡಿ ಆರ್ ಬೈ ಡಿ ಎಕ್ಸ್ ಬರೀತಾ ಇದ್ದೀವಿ. 26x ಆಗುತ್ತೆ. ಎಕ್ಸ್ ಜಾಗದಲ್ಲಿ 7 ಅಂತ ಬರೆದು ಕ್ಯಾಲ್ಕುಲೇಟರ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಫೈನಲ್ ಆನ್ಸರ್ 208 ರುಪೀಸ್ ಅಂತ ಬಂತು. ಈ ಸುಲಭವಾಗಿದೆ. ಆದರೆ 5 ಮಾರ್ಕ್ಸ್ ಈ ಥರ ಪ್ರಾಬ್ಲಮ್ ಇದುವರೆಗೆ ಬಂದಿಲ್ಲ. ಟೆಕ್ಸ್ಟ್ ಬುಕ್ನಲ್ಲಿ ಇರೋದ್ರಿಂದ ಈ ಎಲ್ಲ ಪ್ರಾಬ್ಲಮ್ಸ್ ಒಂದು ಕಡೆಯಿಂದ ನಾನು ತೋರಿಸ್ಕೊಂಡು ಬರ್ತಾ ಇದ್ದೀನಿ. ಇವೆಲ್ಲ ಸುಲಭವಾಗಿರೋ ಪ್ರಾಬ್ಲಮ್ಸ್. ಈಕ್ವೇಷನ್ ಪ್ರಾಬ್ಲಮಲ್ಲಿ ಇದೆ, ಅಲ್ಲಿರೋ ಈಕ್ವೇಷನ್ ಆ್ಯಸ್ ಇಟ್ ಈಸ್ ಕಾಪಿ ಮಾಡಿದ್ರಾಯ್ತು. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಒಮ್ಮೆ ಡಿಫ್ರೆನ್ಷಿಯೇಟ್ ಮಾಡಿದ್ರಾಯ್ತು. ಎಕ್ಸ್ಗೆ ಒಂದು ವ್ಯಾಲ್ಯೂ ಅವರೇ ಕೊಟ್ಟಿರ್ತಾರೆ, ವೆನ್ ಎಕ್ಸ್ ಈಕ್ವಲ್ ಟು 5 ಅಂತ ಪ್ರಾಬ್ಲಮಲ್ಲಿದೆ ನೋಡಿ. ಸೊ ಡಿ ಆರ್ ಬೈ ಡಿ ಎಕ್ಸ್ ಅಟ್ ಎಕ್ಸ್ ಈಕ್ವಲ್ ಟು 5, ಎಕ್ಸ್ಗೆ 5 ಹಾಕಿದ್ರೆ 66 ರುಪೀಸ್ ಅಂತ ಉತ್ತರ ಬಂದಿರುತ್ತೆ. ಸೊ ಇವೆಲ್ಲ ತುಂಬ ಸುಲಭ. ಬೇರೆ ಟೈಪ್ ಪ್ರಾಬ್ಲಮ್ ಹೀಗಿರುತ್ತೆ. ಇದು ಎಕ್ಸಾಮಿಗೆ ಬಂದಿದೆ. ದ ವಾಲ್ಯೂಮ್ ಆಫ್ ಅ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್ ಅಟ್ ಅ ರೇಟ್ ಆಫ್ 9 ಕ್ಯೂಬಿಕ್ ಸೆಂಟಿಮೀಟರ್ಸ್ ಪರ್ ಸೆಕೆಂಡ್. ನೋಡಿ ಯೂನಿಟ್ ನೋಡಿ, ಕ್ಯೂಬಿಕ್ ಸೆಂಟಿಮೀಟರ್ ಇದೆ ಅಂದರೆ ವಾಲ್ಯೂಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೋಡಿ, ವಾಲ್ಯೂಮ್ ಆಫ್ ಅ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್ ಅಂದರೆ ಡಿ ವಿ ಬೈ ಡಿ ಟಿ ಈಸ್ ಗಿವನ್. ಒಂದು ಬಾಕ್ಸ್ ದೊಡ್ಡದಾಗ್ತಾ ಇದೆ ಅಲ್ವಾ, ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದೆ ಇದರದ್ದು. ಆಗ ಕೊಟ್ಟಿರೋದೇನು, ಹೌ ಫಾಸ್ಟ್ ಇಸ್ ದ ಸರ್ಫೇಸ್ ಏರಿಯಾ ಇನ್ಕ್ರೀಸಿಂಗ್ ವೆನ್ ದ ಲೆಂತ್ ಆಫ್ ಅನ್ ಎಡ್ಜ್ ಈಸ್ 10 ಸೆಂಟಿಮೀಟರ್ಸ್. ಅಂದರೆ ಎಡ್ಜ್ ಎಕ್ಸ್ ಈಕ್ವಲ್ ಟು 10 ಆದಾಗ ಸರ್ಫೇಸ್ ಏರಿಯಾ ಯಾವ ರೇಟಲ್ಲಿ ಇನ್ಕ್ರೀಸ್ ಆಗ್ತಿದೆ ಹೇಳಿ. ಸೊ ಕೊಟ್ಟಿರೋದನ್ನು ಈ ಥರ ಬರ್ಕೋಬೋದು. ವಾಲ್ಯೂಮ್ ಬಗ್ಗೆ ಮಾತಾಡ್ತಿರೋದ್ರಿಂದ ಅದರ ಫಾರ್ಮುಲಾ ಬರ್ಕೊಳ್ಳಿ, ಎಕ್ಸ್ ಕ್ಯೂಬ್. ಸರ್ಫೇಸ್ ಏರಿಯಾ ಬಗ್ಗೆನೂ ಇಲ್ಲಿ ಹೇಳ್ತಿದ್ದಾರೆ, ಫಾರ್ಮುಲಾ ಬರ್ಕೊಳ್ಳೋಣ, 6x². ಗಿವನ್ ಡೇಟಾ ಡಿ ವಿ ಬೈ ಡಿ ಟಿ ಇಲ್ಲಿ ಓದಿದಾಗ ಗೊತ್ತಾಗುತ್ತೆ. 9 ಕ್ಯೂಬಿಕ್ ಸೆಂಟಿಮೀಟರ್ಸ್ ಪರ್ ಸೆಕೆಂಡ್. ಡಿ ವಿ ಬೈ ಡಿ ಟಿ ಇಸ್ 9 ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ಏನು ಕೇಳ್ತಿದ್ದಾರೆ, ಡಿ ಎಸ್ ಬೈ ಡಿ ಟಿ, ಹೌ ಫಾಸ್ಟ್ ಈಸ್ ದ ಸರ್ಫೇಸ್ ಏರಿಯಾ ಇನ್ಕ್ರೀಸಿಂಗ್, ಡಿ ಎಸ್ ಬೈ ಡಿ ಟಿ ಅಟ್ ಎಕ್ಸ್ ಈಕ್ವಲ್ ಟು 10. ಇದು ಅವ್ರು ಕೇಳ್ತಾ ಇರೋದು. ಈಗ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದರೆ ವಾಲ್ಯೂಮ್ ಡಿಫ್ರೆನ್ಷಿಯೇಟ್ ಮಾಡಬೇಕಾಯ್ತು. ಸೊಲ್ಯೂಷನ್, ವಾಲ್ಯೂಮ್ ಈಸ್ ಎಕ್ಸ್ ಕ್ಯೂಬ್, ಡಿ ವಿ ಬೈ ಡಿ ಟಿ ಈಸ್ 3x² ಡಿ ಎಕ್ಸ್ ಬೈ ಡಿ ಟಿ. ಚೈನ್ ರೂಲ್ ಬಳಸ್ತಾ ಇರೋದ್ರಿಂದ ಪಕ್ಕದಲ್ಲಿ ಡಿ ಎಕ್ಸ್ ಬೈ ಡಿ ಟಿ ಬರೀಬೇಕು. ಡಿ ವಿ ಬೈ ಡಿ ಟಿ ಜಾಗದಲ್ಲಿ 9 ಸಬ್ಸ್ಟ್ಯೂಟ್ ಮಾಡ್ತಿದ್ದೀನಿ. 3x² ಅದರ ಪಾಡಿಗೆ ಹಾಗೆ ಇರಲಿ, ಡಿ ಎಕ್ಸ್ ಬೈ ಡಿ ಟಿನೂ ಹಾಗೆ ಇಟ್ಕೊಂಡಿದ್ದೀನಿ. ಈಗ ಡಿ ಎಕ್ಸ್ ಬೈ ಡಿ ಟಿ ಅಂದರೆ 9/3x², ಸ್ವಲ್ಪ ಕ್ಯಾನ್ಸಲ್ ಆಯಿತು, 3/x² ಬಂತು. ಇದನ್ನು ಒಂದು ಕಡೆ ಹಾಗೆ ಬರೆದಿಟ್ಕೊಳ್ಳೋಣ. ಡಿ ಎಸ್ ಬೈ ಡಿ ಟಿ ಅವ್ರು ಕೇಳ್ತಾ ಇರೋದು, ಸೊ ಎಸ್ ಇಸ್ 6x², ಡಿ ಎಸ್ ಬೈ ಡಿ ಟಿ ಬರೆದ್ರೆ 12x ಡಿ ಎಕ್ಸ್ ಬೈ ಡಿ ಟಿ ಆಗುತ್ತೆ. ಈಗ 12x ಡಿ ಎಕ್ಸ್ ಬೈ ಡಿ ಟಿ ಜಾಗದಲ್ಲಿ 3/x² ಸಬ್ಸ್ಟ್ಯೂಟ್ ಮಾಡಿದ್ರೆ ಎಕ್ಸ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಆಗ 36/x ಅಂತ ಬಂತು. ಆದರೆ ಅಟ್ ಎಕ್ಸ್ ಈಕ್ವಲ್ ಟು 10 ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಡಿ ಎಸ್ ಬೈ ಡಿ ಟಿ? ಇದು ಅವರು ಕೊನೆಯಲ್ಲಿ ಕೇಳ್ತಾ ಇರೋ ಕ್ವಶನ್. ಸೊ ಎಕ್ಸ್ಗೆ 10 ಅಂತ ಸಬ್ಸ್ಟ್ಯೂಟ್ ಮಾಡಿದ್ರೆ 3.6 ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಈಸ್ ದ rate of increase in surface area, rate of change of surface area with respect to time. ಹೀಗೆ ಒಂದು ಟೈಪ್ ಪ್ರಾಬ್ಲಮ್ ಗಮನಿಸಿದ್ವಿ. ಇದೇ ಥರದ 3 ಪ್ರಾಬ್ಲಮ್ ಟೆಕ್ಸ್ಟ್ ಬುಕ್ನಲ್ಲಿದೆ. ವ್ಯಾಲ್ಯೂಸ್ ಬದಲಾವಣೆ ಆಗಿ ಬಂದಿದೆ. ಹೀಗಿದು ಕ್ಯೂಬ್ ದೊಡ್ಡದಾಗ್ತಾ ಹೋದರೆ ವಾಲ್ಯೂಮ್ ಆಫ್ ಅ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್ ಅಂತಿದೆ. ಎಕ್ಸ್ ವ್ಯಾಲ್ಯೂ 12 ಆದಾಗ ಡಿ ಎಸ್ ಬೈ ಡಿ ಟಿ ಏನು ಅಂತ ಕ್ವಶನ್ ಇದೆ. ಸೇಮ್ ಡಿಟ್ಟು ಅದೇ ಥರದ ಪ್ರಾಬ್ಲಮ್ ಇದು. ವಾಲ್ಯೂಮ್ ಎಕ್ಸ್ ಕ್ಯೂಬ್, ಸರ್ಫೇಸ್ ಏರಿಯಾ 6x² ಬರ್ಕೊಳ್ಳಿ. ಡಿ ವಿ ಬೈ ಡಿ ಟಿ ಈ ಪ್ರಾಬ್ಲಮ್ನಲ್ಲಿ 8 ಅಂತ ಚೇಂಜ್ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಡಿ ಎಸ್ ಬೈ ಡಿ ಟಿ ಎಕ್ಸ್ ಈಕ್ವಲ್ ಟು 12
ಏನಾಗತ್ತೆ ಅಂತ ಕೇಳಿದ್ದಾರೆ. ಬೇರೆ ಎಲ್ಲ ಹಳೆ ಪ್ರಾಬ್ಲಮ್ ಏನಿದೆ ಅದೇ ಥರನೇ ಇದೆ. ಸೊ v equal to x cube, ಡಿಫ್ರೆನ್ಷಿಯೇಟ್ 3x square dx by dt. dv by dt ಜಾಗದಲ್ಲಿ 8 ಅಂತ ಬರೀತೀರಾ, dx by dt 8 by 3x square ಬರ್ಕೋತೀರಾ. ನೆಕ್ಸ್ಟ್ s equal to 6x square, ds by dt ಅಂದರೆ 12x dx by dt. 8 by 3x square ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀವಿ, dx by dt ಜಾಗದಲ್ಲಿ 8 by 3x square ತೊಗೊಂಡೋಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಸಿಂಪ್ಲಿಫೈ ಮಾಡಿದಾಗ 32 by x ಬರುತ್ತೆ. ಈಗ ಕೊನೆ ಸ್ಟೆಪ್, ಎಕ್ಸ್ನ ವ್ಯಾಲ್ಯೂ 12 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮುಗಿದೋಯ್ತು. ds by dt at x equal to 12, ಸಿಂಪ್ಲಿಫೈ ಮಾಡಿದಾಗ 8 by 3 ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಅಂತ ಬಂತು. ಹೀಗೆ 5 ಮಾರ್ಕ್ಸ್ ಪ್ರಾಬ್ಲಮ್ ಪಾರ್ಟ್ ಡಿ ನಲ್ಲಿ ಈ ಥರದ್ದು ಒಂದು ಬರುತ್ತೆ. ಗಿವನ್ ಅಂತ ಬರ್ಕೊಳ್ಳಿ. ಹಾಗೆ ಇದಕ್ಕೆ ಸಾಧ್ಯ ಆದರೆ ಈ ಪ್ರತಿಯೊಂದು ಸಿಂಬಲ್ಸ್ ಇದ್ರ ಮೀನಿಂಗ್ ಏನು ಬರೆದ್ಬಿಡಿ. ವಾಲ್ಯೂಮ್, ಸರ್ಫೇಸ್ ಏರಿಯಾ, ದ ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಬ್ರ್ಯಾಕೆಟಲ್ಲಿ ಬರೆದ್ಬಿಡಿ. ಹೀಗೆ ಬರೆದಿಟ್ರೆ 5 ಮಾರ್ಕ್ಸ್ ಬರುತ್ತೆ. ಈ ಚಿತ್ರದ ಅವಶ್ಯಕತೆ ಏನೂ ಇಲ್ಲ, ಒಂದು ರಫ್ ಡಯಾಗ್ರಾಮ್ ನೀವು ಹಾಕೋಬೋದು ಅಷ್ಟೇ, ಇದನ್ನೆಲ್ಲ ಬಿಡಿಸೋ ಅವಶ್ಯಕತೆ ಇಲ್ಲ. ಸೊಲ್ಯೂಷನ್ ಡೇಟಾನ ಡೀಟೇಲ್ಸ್ ಬರೆದ್ಬಿಟ್ರೆ ಸಾಕು. ಕ್ವಶನ್ ನಂಬರ್ 14, ಇದು ಕೂಡ ಹಾಗೇ ಇದೆ. ಎಡ್ಜ್ ಆಫ್ ಅ ವೇರಿಯೇಬಲ್ ಕ್ಯೂಬ್ ಅಂತ ಹೇಳ್ತಿದ್ದಾನೆ. ಎಡ್ಜ್ ಆಫ್ ಅ ವೇರಿಯೇಬಲ್ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 3 ಸೆಂಟಿಮೀಟರ್ ಪರ್ ಸೆಕೆಂಡ್. ನೋಡಿ, ಎಡ್ಜ್ ಅಂದರೆ ಎಕ್ಸ್, dx by dt is given 3 centimeter per second. dx by dt is 3 centimeter per second. How fast is the volume of the cube increasing? ಕೇಳ್ತಿರೋದು ಸ್ವಲ್ಪ ಚೇಂಜ್ ಆಗಿದೆ. dv by dt when the edge is 10 centimeter at x equal to 10. ಹೀಗೆ ಪ್ರಾಬ್ಲಮ್ ಡಿಕೋಡ್ ಮಾಡಕ್ಕೆ ನಮಗೆ ಬರಬೇಕು ಅಷ್ಟೇ. ಮತ್ತು ಇಲ್ಲಿ ಇದನ್ನು ಹೀಗೆ ನೋಡಿದಾಗ ವಾಲ್ಯೂಮ್ ಅಂತ ಕಾಣಿಸ್ತಿದೆ, ಅದಕ್ಕೆ ತಕ್ಕ ಫಾರ್ಮುಲಾನ ಪಕ್ಕದಲ್ಲಿ ಬರೆದಿಟ್ಕೊಂಡ್ರೆ ಮುಗೀತು. ಸೊ ವಿ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಸೊಲ್ಯೂಷನ್. ಡಿಫ್ರೆನ್ಷಿಯೇಟ್ ಮಾಡಿದಾಗ ಡಿ ವಿ ಬೈ ಡಿ ಟಿ ಈಸ್ 3x ಸ್ಕ್ವೇರ್ ಡಿ ಎಕ್ಸ್ ಬೈ ಡಿ ಟಿ. ಈಗ ಡಿ ಎಕ್ಸ್ ಬೈ ಡಿ ಟಿ ಜಾಗದಲ್ಲಿ 3 ಅಂತ ಬರೀತೀವಿ. ನೆಕ್ಸ್ಟ್ 9x ಸ್ಕ್ವೇರ್ ಅಂತ ಡಿ ವಿ ಬೈ ಡಿ ಟಿ ಬಂತು. ಅಟ್ ಎಕ್ಸ್ ಈಕ್ವಲ್ ಟು 10 ಏನು ಅಂತ ಕ್ವಶನ್. ಎಕ್ಸ್ ಜಾಗದಲ್ಲಿ 10 ಅಂತ ಹಾಕಿದ್ರೆ ಮುಗಿದೇ ಹೋಯ್ತು. ಫೈನಲ್ ಯೂನಿಟ್ ಏನಾಗುತ್ತೆ? ತುಂಬ ತಲೆ ಕೆಡಿಸ್ಕೊಳ್ಳೋದು ಏನೂ ಇಲ್ಲ. ಡಿ ವಿ ಅಂದರೆ ಏನು, ಡಿ ಟಿ ಅಂದರೆ ಏನು ನೋಡಿ. ವಾಲ್ಯೂಮ್ ಅಂದರೆ ಸೆಂಟಿಮೀಟ್ರ್ ಕ್ಯೂಬ್, ಟೈಮ್ ಅಂದರೆ ಸೆಕೆಂಡ್, ಸೆಂಟಿಮೀಟ್ರ್ ಕ್ಯೂಬ್ ಪರ್ ಸೆಕೆಂಡ್ ಈಸ್ ದ ಫೈನಲ್ ಯೂನಿಟ್. ಹೀಗೆ 5 ಮಾರ್ಕ್ಸ್ ಕ್ವಶನ್ ಅಟೆಂಡ್ ಮಾಡ್ಬೋದು. ಕೊನೆಯಲ್ಲಿ ಒಂದು ಲೈನ್ ಬರೆದಿಟ್ರೆ ಭಾಳ ಒಳ್ಳೆಯದು. ನೆಕ್ಸ್ಟ್, ಹೀಗೊಂದು ನೋಟ್. dy by dx is positive if y increases as x increases and it is negative if y decreases as x increases. ಅಂದರೆ y ಇನ್ಕ್ರೀಸ್ ಆಗ್ತಾ ಇದೆ, x ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ನ್ಯೂಮರೇಟರ್ ಡಿನಾಮಿನೇಟರ್ ಎರಡೂ ಇನ್ಕ್ರೀಸ್ ಆಗ್ತಾ ಇದ್ದರೆ ಆಗ dy by dx ವ್ಯಾಲ್ಯೂ ಪಾಸಿಟಿವ್ ಇರುತ್ತೆ. y ಡಿಕ್ರೀಸ್ ಆಗ್ತಿದೆ, ಎಕ್ಸ್ ಇನ್ಕ್ರೀಸ್ ಆಗ್ತಿದೆ, ಆಗ ಡೆಫಿನೆಟ್ಲಿ ಡಿರೈವೇಟಿವ್ ವ್ಯಾಲ್ಯೂ ನೆಗೆಟಿವ್ ಬರುತ್ತೆ. ಇದನ್ನು ಮುಂದಿನ ಪ್ರೆಸೆಂಟೇಷನಲ್ಲಿ ಗಮನಿಸೋಣ. ಥ್ಯಾಂಕ್ ಯು. ಮುಂದಿನ ಒಂದು ಪ್ರಾಬ್ಲಮ್ ಇಲ್ಲೇ ಇದೆ, ನೋಡ್ಬೋಣ ಬನ್ನಿ. ಲೆಂತ್ ಎಕ್ಸ್ ಆಫ್ ಅ ರೆಕ್ಟ್ಯಾಂಗಲ್ ಈಸ್ ಡಿಕ್ರೀಸಿಂಗ್ ಅಟ್ ದ ರೇಟ್ ಆಫ್ 3 ಸೆಂಟಿಮೀಟರ್ ಪರ್ ಮಿನಿಟ್. ಹಾಗಾದರೆ ಹೀಗೆ ಅರ್ಥ ಮಾಡ್ಕೊಳ್ಳೋಣವಾ? ರೆಕ್ಟ್ಯಾಂಗಲ್ ಒಂದಿದೆ, ಇದರ ಲೆಂತ್ ಈಸ್ ಡಿಕ್ರೀಸಿಂಗ್. ಸೊ ಇದು ದೊಡ್ಡದಾಗಿರೋ ರೆಕ್ಟ್ಯಾಂಗಲ್ ಚಿಕ್ಕದು ಮಾಡ್ತಾ ಬರೋಣವಾ? ನೋಡಿ, ಹೀಗೆ ಕಾಣಿಸುತ್ತೆ, ಲೆಂತ್ ಡಿಕ್ರೀಸ್ ಆಗ್ತಿರೋದು ಕಾಣಿಸ್ತಾ ಇದೆ, ರೈಟ್? ಆದರೆ ಸೈಮಲ್ಟೇನಿಯಸ್ಲಿ ದ ವಿಡ್ತ್ ಈಸ್ ಇನ್ಕ್ರೀಸಿಂಗ್. ನೋಡಿ, ಪ್ರಾಬ್ಲಮ್ ಓದ್ಕೊಳ್ಳಿ. ಆ್ಯಂಡ್ ದ ವಿಡ್ತ್ ವೈ ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 2 ಸೆಂಟಿಮೀಟರ್ ಪರ್ ಮಿನಿಟ್. ಸೊ ಇಲ್ಲಿ ಉದ್ದ ಕಡಿಮೆ ಆಗ್ತಾ ಇದೆ, ಅಗಲ ಜಾಸ್ತಿ ಆಗ್ತಾ ಇದೆ. ಹೀಗೆ ಒಂದು ರೆಕ್ಟ್ಯಾಂಗಲ್ ಬದಲಾವಣೆ ಆಗ್ತಾ ಹೋಗ್ತಾ ಇದೆ. ಕ್ವಶನ್ ಏನಿದೆ, ವೆನ್ ಎಕ್ಸ್ ಈಕ್ವಲ್ ಟು 10 y ಈಕ್ವಲ್ ಟು 6
ಫೈಂಡ್ ದ ರೇಟ್ಸ್ ಆಫ್ ಚೇಂಜ್ ಆಫ್ ದ ಪೆರಿಮೀಟರ್ ಆ್ಯಂಡ್ ದ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್. ಈಗಲೇ ಗೆಸ್ ವರ್ಕ್ ಮಾಡಿ ಏನು ಫೈಂಡ್ ಔಟ್ ಮಾಡಬೇಕು, ಈಗಲೇ ಯೋಚನೆ ಮಾಡಿ. ಪೆರಿಮೀಟರ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂದರೆ dp/dt, ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂದರೆ dA/dt. ಪೆರಿಮೀಟರ್ ಏರಿಯಾ ಏನಾಗುತ್ತೆ, ಪೆರಿಮೀಟರ್ ಸೂತ್ರ ಅಥವಾ ಫಾರ್ಮುಲಾ ಏನಾಗುತ್ತೆ, ಪೆರಿಮೀಟರ್ ಆಫ್ ಅ ರೆಕ್ಟ್ಯಾಂಗಲ್ ಈಸ್, ನೆನ್ಪು ಮಾಡ್ಕೊಳ್ಳಿ, ಏರಿಯಾ ಆಫ್ ದ ರೆಕ್ಟ್ಯಾಂಗಲ್ ನೆನ್ಪು ಮಾಡ್ಕೊಳ್ಳಿ. ರೈಟ್, ಈಗ ಲೆಂತ್ ಎಕ್ಸ್ ಅಂತ ಅಂದ್ಕೊಳ್ಳೋಣ, ಬ್ರೆಡ್ತ್ ವೈ ಅಂತ ಅಂದ್ಕೊಳ್ಳೋಣ. ಗಿವನ್ ತೋರಿಸ್ತಾ ಇದ್ದೀನಿ, ಪ್ರಾಬ್ಲಮ್ನಲ್ಲಿ ಕೊಟ್ಟಿರೋದು dx/dt ಡಿಕ್ರೀಸಿಂಗ್ ಅಂತಿರೋದ್ರಿಂದ ಮೈನಸ್ ಬರಿತಾ ಇದ್ದೀನಿ. dy/dt ನೆಕ್ಸ್ಟ್ ಆ್ಯಂಡ್ ದ ವಿಡ್ತ್ ವೈಸ್ ಇನ್ಕ್ರೀಸಿಂಗ್ ಅಂತಿರೋದ್ರಿಂದ ಪಾಸಿಟಿವ್ ಬರಿತಾ ಇದ್ದೀನಿ. ಗಮನಿಸಿ, 2 cm/min. ಬೇಕಾಗಿರೋ ಫಾರ್ಮುಲಾ ಪೆರಿಮೀಟರ್ ಅಂದರೆ 2 × x + y, ಏರಿಯಾ ಅಂದರೆ ಲೆಂತ್ ಇಂಟು ಬ್ರೆಡ್ತ್ x × y. ಸೊ dp/dt is at x = 10, y = 6. dA/dt at x = 10, y = 6. ಇದು ಕೇಳ್ತಾರೋ ಕ್ವಶನ್. ಸೊಲ್ಯೂಷನ್, p ಅಂದರೆ 2 × x + y, dp/dt ಬರೆದ್ರೆ 2 × dx/dt + dy/dt ಆಗುತ್ತೆ. ಈಗ ಆ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮುಗ್ದೇ ಹೋಯ್ತು. dx/dt ಅಂದರೆ -3, dy/dt ಅಂದರೆ +2 ತೊಗೊಂಡೋಗಿ ಆ ಜಾಗದಲ್ಲಿ ಬರಿತೀವಿ. ಹೀಗೆ dp/dt at x = 10 and y = 6 ಸಿಕ್ಬಿಡ್ತು. ಇದು ಎಲ್ಲ ಇನ್ಸ್ಟೆಂಟಲ್ಲೂ ಒಂದೇ ಥರ ಬರ್ತಾ ಇದೆ, -2 cm/min. ಆದರೆ ಏರಿಯಾ ವಿಚಾರಕ್ಕೆ ಬಂದಾಗ x × y ಇದೆ. ಈಗ ನಾವು UV ರೂಲ್ ಹಾಕಬೇಕಾಗಿ ಬರುತ್ತೆ, ಪ್ರಾಡಕ್ಟ್ ರೂಲ್. x × y ಇದೆ ನೋಡಿ. ಸೊ dA/dt ಅಂದರೆ ಮೊದಲನೇದನ್ನು ಡಿಫ್ರೆನ್ಷಿಯೇಟ್ ಮಾಡಿದೆ, ಎರಡನೇದು ಹಾಗೆ ಇಟ್ಕೊಂಡೆ, ಪ್ಲಸ್ ಮೊದಲನೇ ಟರ್ಮ್ ಹಾಗೆ ಇಟ್ಕೊಂಡೆ, ಎರಡನೇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತಿದ್ದೀನಿ ಅಲ್ವೇ. ಈಗ dA/dt at x = 10, y = 6 ಅವ್ರು ಕೇಳ್ತಿರೋದು. ಸೊ ಎಲ್ಲೆಲ್ಲಿ y ಇದೆ ಆ ಜಾಗದಲ್ಲಿ 6 ಬರೆಯೋಣ, ಎಲ್ಲಿ x ಇದೆ ಆ ಜಾಗದಲ್ಲಿ 10 ಬರೆಯೋಣ. dx/dt ಅಂದರೆ ಪ್ರಾಬ್ಲಮಲ್ಲಿ ಕೊಟ್ಟಿರೋದು -3, dy/dt ಅಂದರೆ ಬರೆದಿಟ್ಕೊಂಡಿದ್ದೀವಿ +2. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮುಗ್ದೋಯ್ತು. 2 cm²/min. ಯೂನಿಟ್ ಗಮನಿಸಿ, ಇಲ್ಲಿ ಏರಿಯಾ ಪರ್ ಟೈಮ್ ಆಗಿರೋದ್ರಿಂದ cm²/min. ಹಿಂದಿನ ಕೇಸ್ ನೋಡ್ಕೊಳ್ಳಿ, ಅಲ್ಲಿ ಪೆರಿಮೀಟರ್/ಟೈಮ್ ಆಗಿರೋದ್ರಿಂದ cm/min. ಮೊದಲನೇ ಕೇಸ್ ಡಿಕ್ರೀಸ್ ಆಗ್ತಿತ್ತು, ಎರಡನೇದು ಇನ್ಕ್ರೀಸ್ ಆಗ್ತಾ ಇದೆ. ಅದನ್ನು ಮೆನ್ಷನ್ ಮಾಡಿದ್ರೆ ಒಳ್ಳೆಯದು, ಪಕ್ಕದಲ್ಲಿ ಒಂದು ಸೆಂಟೆನ್ಸ್ ಬರೆದ್ರೆ ಒಳ್ಳೆಯದು. ಏರಿಯಾ ಇಸ್ ಇನ್ಕ್ರೀಸಿಂಗ್, ಪೆರಿಮೀಟರ್ ಇಸ್ ಡಿಕ್ರೀಸಿಂಗ್ ಅಂತ ಬರೆದ್ರೆ ಒಳ್ಳೆಯದು. ಇದು 5 ಮಾರ್ಕ್ಸ್ಗೆ ಅದಾಗಲೇ ಎಕ್ಸಾಮ್ಗೆ ಬಂದಿದೆ. ಇದೇ ರೀತಿ ಸೇಮ್ ಈ ವ್ಯಾಲ್ಯೂಸ್ ಎಲ್ಲ ಬದಲಾವಣೆ ಆಗಿ ಇನ್ನೊಂದು ಕ್ವಶನ್ ಇದೆ, ಹೋಮ್ವರ್ಕ್ ಅಂತ ನೀವು ಮಾಡ್ಬೋದಾಗಿತ್ತು, ಅದನ್ನು ತೋರಿಸ್ತಾ ಇದ್ದೀನಿ. ಎಕ್ಸ್ ಮತ್ತು ವೈ ಅಂತ ಬರೀತೀರಾ, ಡೇಟಾ ಎಲ್ಲ ಈ ಪ್ರೀವಿಯಸ್ ಪ್ರಾಬ್ಲಮ್ ಏನಿದೆ ಹಾಗೇ ಕಾಪಿ ಮಾಡ್ತೀರಾ. ಇದರಲ್ಲೂ ಕೂಡ ಡಿಕ್ರೀಸಿಂಗ್ ಅಂತಿರೋದ್ರಿಂದ -5 ಬರಿತೀವಿ, ವಿಡ್ತ್ ಆಫ್ ವೈ ಇನ್ಕ್ರೀಸಿಂಗ್ ಅಂತಿರೋದ್ರಿಂದ +4 ಬರಿತೀವಿ. ಬೇರೆ ಎಲ್ಲ ಹಾಗೆ ಕಾಪಿ ಆಗಿದೆ. ಇಲ್ಲಿ ಪೆರಿಮೀಟರ್ ರೇಟ್ ಅಂದರೆ 2 × dx/dt + dy/dt, ಆಯಾ ಜಾಗದಲ್ಲಿ ಆಯಾ ನಂಬರ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮುಗಿದೋಯ್ತು. ಇಲ್ಲೂ ಕೂಡ ಡಿಕ್ರೀಸ್ ಆಗ್ತಿದೆ. ಹಾಗೆ ಏರಿಯಾ ಮುಂಚೆ ಬರೆದ ಹಾಗೇನೆ dx/dt y + x dy/dt ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯಿತು. 2 cm²/min ಅಂತ ಬರ್ತಿದೆ.